ಹಿಂದೆ ಎಲ್ಲ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಸಡಗರ ಸಂಭ್ರಮ. ವರ್ಗದವರು ವಾಸಿಸುವಂತ ಪ್ರದೇಶಗಳಲ್ಲಿ ಮಾತ್ರ ಅದ್ದೂರಿ ಎಂತೆಂತ ಗಣೇಶನ ಅವತಾರಗಳನ್ನ ನೋಡ್ಲಿಕ್ಕೆ ಮಕ್ಕಳ ಆಟ ಆಡೋದಿರ್ಲಿ, ಜನರು ಮನೆಯಿಂದ ಹೊರಗಡೆ ಬರಂಗಿಲ್ಲ. ಯಾಕೆಂದ್ರೆ ಬೆಂಗಳೂರಿನ ರಸ್ತೆಗಳ ಒಂದು ಸ್ಟೇಟ್ ಹೈವೇ, ಅದ್ರಲ್ಲಿ ಹೋಗ್ತಾ ಇದ್ರೆ ಮೇಲ್ಗಡೆಯಿಂದ ಬಂಡೆಗಳು ದಪ್ಪ 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 ಉದುರ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶುಭಾ ಕೆಬಿ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಲೋಕ ಶಿಕ್ಷಣ ಟ್ರಸ್ಟ್ನ ಮಾಸಪತ್ರಿಕೆ ಕಸ್ತೂರಿಯ ಸಂಪಾದಕರಾಗಿರುವಂತಹ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಶುಭಾ. ನಮಸ್ತೆ. ಈಗ ತಾನೇ ನಾವೆಲ್ಲ ಗೌರಿ ಗಣೇಶ ಹಬ್ಬವನ್ನ ಮುಗಿಸಿ ಸಂಭ್ರಮದಲ್ಲಿ ಬಂದಿದ್ದೀವಿ. ಸೊ ಗಣೇಶ ವಿಸರ್ಜನೆ ಭರಾಟೆ ಜೋರಾಗಿ ನಡೆದಿದೆ. ಹೌದು, ಬಟ್ ಹಾಗೆ ಒಂದ್ ಲೆಕ್ಕದಲ್ಲಿ ನೋಡೋದಾದ್ರೆ ಹಿಂದೆ ಎಲ್ಲ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಸಡಗರ ಸಂಭ್ರಮ ಅಷ್ಟು ಅಂತ ನಾವ್ ಅನ್ಕೊಂಡಿದೀವಿ. ನಾನು ಒಂದಿನ ಬೆಂಗಳೂರಿನ ಈ ಉತ್ತರ ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ಟ್ರಾಫಿಕ್ ಜಾಮ್ ನಿಂದಾಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಅವಾಗ ಆ ರಸ್ತೆಗಳ ಮಧ್ಯ ಓಡಾಡುವಾಗ ಅಂದ್ರೆ ಎಲ್ಲ ಚಿಕ್ಕ ಚಿಕ್ಕ ರಸ್ತೆ, ನೀವು ದೊಡ್ಡ ಏರಿಯಾಗಳಲ್ಲಿ ಅಂದ್ರೆ ಬಹಳ ಶ್ರೀಮಂತ ಬಡಾವಣೆಗಳು ಅಂತ ನಾವೇನ್ ಹೇಳ್ತೀವಲ್ಲ ಶುಭಾ, ಅಲ್ಲಿ ಗಣೇಶ ಚತುರ್ಥಿ ಸಂಭ್ರಮ ಇಲ್ಲ. ಆದ್ರೆ ಮಧ್ಯಮಕ್ಕಿಂತ ಕೆಳ ಮಧ್ಯಮ ಮತ್ತು ಕೆಳವರ್ಗದವರು ವಾಸಿಸುವಂತ ಪ್ರದೇಶಗಳಲ್ಲಿ ಮಾತ್ರ ಅದ್ದೂರಿ ಎಂತೆಂತ ಗಣೇಶನ ಅವತಾರಗಳನ್ನ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ ಬಹಳ ಖುಷಿ ಅನಿಸ್ತು. ನಂಗೆ ತುಂಬಾ ಖುಷಿ ಆಯ್ತು. ಯಾಕೆಂತ ಹೇಳಿದ್ರೆ ನಾನು ಬರೀ ಪುಣೆ, ಮಹಾರಾಷ್ಟ್ರ, ಮುಂಬೈ, ನಾಗ್ಪುರ ಇಲ್ಲಿ ಮಾತ್ರ ಗಣೇಶ ಉತ್ಸವ ಅದ್ದೂರಿಯಾಗಿ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಬೆಂಗಳೂರಿನಲ್ಲಿ, ಅದರಲ್ಲೂ ಉತ್ತರ ಬೆಂಗಳೂರಿನಲ್ಲಿ ಆಮೇಲೆ ತುಂಬಾ ಸೌಹಾರ್ದಯುತವಾದ ವಾತಾವರಣ ಅಲ್ಲಿ ನಾನು ನೋಡಿದ್ದು. ಈ ತರ ಟ್ರಾಫಿಕ್ ಜಾಮ್ ನಲ್ಲಿ ಸಿಕ್ಕಾಕೊಂಡಾಗ ನಮ್ಮ ಮುಸಲ್ಮಾನ ಬಾಂಧವರು, ಅದರಲ್ಲೂ ವಿಶೇಷವಾಗಿ ಆಟೋ ಡ್ರೈವರ್ಗಳು ಎಲ್ಲರಿಗೂ ಎಷ್ಟು ಹೆಲ್ಪ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಹಿಂಗ್ ಬನ್ನಿ, ಹಿಂಗ್ ಹೋಗಿ, ಈ ಕಡೆಯಿಂದ ಹೋಗಿ, ಅಲ್ಲಿ ನೀವು ಸಿಕ್ಕಾಕೋತೀರಿ, ಅಲ್ಲೂ ಪೆಂಡಾಲ್ ಇದೆ, ಇಲ್ಲೂ ಪೆಂಡಾಲ್ ಇದೆ, ಬನ್ನಿ ಬನ್ನಿ ಹಿಂಗ್ ಹೋಗ್ಬಿಡಿ ಅಂತ. ಆ ಒಂದು ಸೌಹಾರ್ದಯುತವಾದ ವಾತಾವರಣ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಸೊ ಇವಾಗ ಗಣಪತಿ ಸಂಭ್ರಮವನ್ನ ನಾವು ಬದಿಗಿಟ್ಟು ಇಂದಿನ ವಿಚಾರಕ್ಕೆ ಬರೋದಾದ್ರೆ, ಮಳೆ ಎಲ್ಲೆಡೆ ರಾಜ್ಯದಲ್ಲಿ ಅಂತಲ್ಲ ದೇಶಾದ್ಯಂತ ಆರ್ಭಟ ನಡೆಸ್ತಾ ಇದೆ. ರಾಜ್ಯದಲ್ಲೂ ಸಾಕಷ್ಟು ಪ್ರದೇಶಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಿದ್ದಾರೆ. ಕೆಲವೊಂದು ಭಾಗಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಿಸಿದ್ದಾರೆ. ಯೆಲ್ಲೋ ಅಲರ್ಟ್, ರೆಡ್ ಅಲರ್ಟ್ ಎಲ್ಲ ಆಗಿದೆ. ಈ ನಿಮ್ಗೆ ನೆನ್ಪಿರ್ಬಹುದು, ನಾವು ಚಿಕ್ಕವರಿದ್ದಾಗ ಹುಯ್ಯೋ ಹುಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ, ಬಾಳೆ ತೋಟಕ್ಕೆ ನೀರಿಲ್ಲ ಅಂತ ಹೇಳಿ ಕರಿತಾ ಇದ್ದ ಕಾಲ ಇತ್ತು. ಈಗ ರೈನ್ ರೈನ್ ಗೋ ಅವೇ, ಲಿಟಲ್ ಚಿಕ್ಕ ವಾಂಟ್ಸ್ ಟು ಪ್ಲೇ ಅಂತ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಪಾಪ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪ್ಲೀಸ್ ಗೋ ಅವೇ ರೈನ್ ಅಂತ ಕೇಳೋ ಅಂತ ಒಂದು ಸ್ಥಿತಿ. ಆ ರೈನ್ ಮಕ್ಕಳ ಆಟ ಆಡೋದಿರ್ಲಿ, ಜನರು ಮನೆಯಿಂದ ಹೊರಗಡೆ ಬರಂಗಿಲ್ಲ. ಯಾಕೆಂದ್ರೆ ಬೆಂಗಳೂರಿನ ರಸ್ತೆಗಳ ಒಂದು ವಿಶ್ವರೂಪ ನೋಡ್ಬಿಟ್ರೆ, ಅದೇ ಯಾರೋ ಹೇಳ್ತಾ ಇದ್ರು, ಬೆಂಗಳೂರಿಗೆ ಇನ್ಮೇಲಿಂದ ಬೈಕು, ಕಾರು, ಅದ್ರ ಜೊತೆಗೆ ಒಂದೊಂದು ಪುಟ್ಟ ತೆಪ್ಪಗಳನ್ನು, ಅದೇ ತಟ್ಟೆ ದೋಣಿ ಇರುತ್ತಲ್ಲ, ಅದನ್ನು ತಗೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಮನೆಯಿಂದ ಹೊರಗೆ ಬಂದು ಮುಖ್ಯ ರಸ್ತೆಗೆ ಬರೋದಕ್ಕೆ ಒಂದ್ ತೆಪ್ಪ ಬೇಕೇ ಬೇಕು. ಆ ಒಂದು ಪರಿಸ್ಥಿತಿ ಇದೆ. ಈ ವೈಟ್ ಫೀಲ್ಡ್, ಮಹದೇವಪುರ ಈ ಕಡೆ ಎಲ್ಲ ತುಂಬಾ ಜಾಸ್ತಿ ಇದೆ ಆ ತರದ್ದು ಒಂದು ಅವಾಂತರ. ಯಾಕೆಂದ್ರೆ ರಸ್ತೆಗಳು ಚೆನ್ನಾಗಿಲ್ಲ. ಬ್ರ್ಯಾಂಡ್ ಬೆಂಗಳೂರು, ಏನ್ ಮಾಡ್ತೀರಿ, ಇದೇ ನಮ್ಮ ಬ್ರ್ಯಾಂಡ್. ಚರಂಡಿ ವ್ಯವಸ್ಥೆ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ. ಕಸಗಳು ಕಟ್ಕೊಂಡಿರುತ್ತೆ, ಅದನ್ನ ತೆಗ್ಸು. ಈಗ್ಲೇ ಎಲ್ಲ ಚರಂಡಿ ಕ್ಲೀನ್ ಮಾಡೋದು, ಈಗ್ಲೇ ರಸ್ತೆ ಸಿಮೆಂಟ್ ಮಾಡೋದು, ಏನು ಕಾಂಕ್ರೀಟ್ ರಸ್ತೆ ಮಾಡೋದು, ಇವೆಲ್ಲ ಈಗ್ಲೇ ನಡೀತಾ ಇದೆ ಎಲ್ಲಾ ಕಡೆ. ಅದಕ್ಕೂ ಟ್ರಾಫಿಕ್ ಜಾಮು, ಈ ಹಳ್ಳ ಗುಂಡಿಗೂ ಟ್ರಾಫಿಕ್ ಜಾಮು. ಅದ್ರ ಮಧ್ಯ ಕೆಲವು ಈ ನೀರ್ಗಳು ಹೋಗಿ ವಾಹನಗಳೊಳಗೆ ಅವು ಕೆಟ್ಟು ನಿಲ್ಲುತ್ತಾ ಮಧ್ಯ ಅದರದ್ದು ಟ್ರಾಫಿಕ್ ಜಾಮು ಇರ್ಲಿ. ಇವಾಗ ಮಳೆ ಅವಾಂತರದ ಬಗ್ಗೆ ನಾವು ನೋಡೋದಾದ್ರೆ, ಇದು ಭಾರತದಾದ್ಯಂತ ನಡೀತಾ ಇದೆ ಈ ಒಂದು ಮಳೆಯ ವಿಪರೀತ. ಏನ್ ಹೇಳಿದೋಣ, ವರುಣಾರ್ಭಟ ಬಹಳ ಜೋರಾಗಿದೆ. ಮೇಘಸ್ಫೋಟಗಳು ಹಿಮಾಚಲ ನಲುಗಿ ಹೋಗಿದೆ. ಹಿಮಾಚಲ ಮತ್ತೆ ಜಮ್ಮು ಕಾಶ್ಮೀರ ಎರಡುವೆ. ಜಮ್ಮು ಕಾಶ್ಮೀರದಲ್ಲಿ 7 ಜನ ತೀರ್ಕೊಂಡಿದ್ದಾರೆ. ಹಿಮಾಚಲದಲ್ಲಂತೂ ಎಲ್ಲಂದ್ರೆ ಅಲ್ಲಿ ಮೇಘಸ್ಫೋಟ, ಭೂಕುಸಿತ ಮತ್ತೆ ಮಿಂಚಿನ ಪ್ರವಾಹ
ಯಾವ ಕಡೆಯಿಂದ ನೀರು ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅಷ್ಟು ಒಂಥರ ಭಯಾನಕವಾಗಿದೆ ಪರಿಸ್ಥಿತಿ. ತೆಲಂಗಾಣದಲ್ಲಿ ಹಾಗೆ ಇದೆ, ಮಧ್ಯಪ್ರದೇಶದಲ್ಲಿ ಹಾಗೆ ಇದೆ, ರಾಜಸ್ಥಾನದ ಕೆಲವು ಭಾಗಗಳು, ಮತ್ತೆ ನೋಡಿ ಮರುಭೂಮಿ, ಥಾರ್ ಮರುಭೂಮಿ ಅಂತಿದ್ವಿ ರಾಜಸ್ಥಾನ, ಇವಾಗ ಅಲ್ಲೂ ವರ್ಣಾರ್ಭಟ. ಅದು ಗುಜರಾತ್ ಕೂಡ ಮರುಭೂಮಿಯ ಒಂದು ಭಾಗ, ಕಚ್ ರಣ ಅಲ್ಲೇ ಇರೋದು. ಗುಜರಾತಿನ ಒಂದು ರಾಜ್ಯದ ಕೆಲವು ಭಾಗಗಳಲ್ಲೂ ವರ್ಣಾರ್ಭಟ. ಇನ್ನು ಮಹಾರಾಷ್ಟ್ರದಲ್ಲಂತೂ ಕೇಳಲೇಬೇಡಿ, ಕರಾವಳಿ, ನಮ್ಮ ಕರ್ನಾಟಕದ ಕರಾವಳಿ ಜಿಲ್ಲೆಗಳಂತೂ ಪಾಪ ಮಕ್ಕಳಿಗೆ ಶಾಲೆ ತೆರೆಯೋ ಹಾಗೆ ಇಲ್ಲ. ಅದೇನ್ ಟೆಸ್ಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಈ ಕೋವಿಡ್ ಟೈಮ್ ನಲ್ಲಿ ಮಾಡ್ತಿದ್ರಲ್ಲ ಆನ್ಲೈನ್ ತರಗತಿ, ಬಹುಶಃ ಅದೇ ಸಿಸ್ಟಮ್ ಬರುತ್ತೋ ಏನೋ. ನೋಡಿ ದಿನ ಬಿಟ್ಟು ದಿನ ಪಾಪ ಶಾಲೆಗಳಿಗೆ ರಜೆ. ಈಗ್ಲೂ ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲ್ಗಳಿಗೆ ಏನ್ ಮಾಡ್ತೀರಿ? ರಿಸ್ಕ್. ಎಲ್ಲಿ ಭೂಕುಸಿತ ಆಗುತ್ತೆ, ಎಲ್ಲಿ ಕಲ್ಬಂಡೆಗಳು ಬೀಳುತ್ತೆ. ಅರುಣಾಚಲ ಪ್ರದೇಶದ ನಾನು ಒಂದು ಟಿವಿಲ್ ನೋಡಿದೆ, ಏನು ಹೀಗೆ ಹೋಗ್ತಿವೆ ವೆಹಿಕಲ್, ಅದು ಹೈವೇ, ಇಂಟರ್ಸ್ಟೇಟ್ ಹೈವೇ, ಅದ್ರಲ್ಲಿ ಹೋಗ್ತಾ ಇದ್ರೆ ಮೇಲ್ಗಡೆಯಿಂದ ಬಂಡೆಗಳು ದಪ್ಪ 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 ಉದುರ್ತಾ ಇದೆ. ಒಂದು 2-3 ದೊಡ್ಡ ದೊಡ್ಡ ಕಾರ್ಗಳು ಜಖಮ್ ಆದ್ರೆ, ಇನ್ ಕೆಲವ್ರು ಹಾಗೆ ರಿವರ್ಸ್ ಬರ್ತಾರೆ ಸೈಡ್ ನಲ್ಲಿ. ಆ ರಿವರ್ಸ್ ಬರ್ತಿರೋ ಆ ಒಂದು ಸಂದರ್ಭದಲ್ಲಿ ಭೂಮಿ ಬಾಯಿ ಬಿರಿತಾ ಇದೆ, ಬಿರುಕು ಬಿಡ್ತಾ ಇದೆ. ಎಂತ ಭಯಾನಕ ಸ್ಥಿತಿ ಅದು ನಿಜವಾಗ್ಲೂ. ಅಂದ್ರೆ ಮಳೆ ಈ ಸರಿ ಎಲ್ಲ ಇದು ಏನು ಹವಾಮಾನ ವೈಪರೀತ್ಯದ ಕಾರಣಗಳು ಅಂತ ಹೇಳ್ಬಿಟ್ಟು ಅಂದಾಜ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಸರಿ ಮಾನ್ಸೂನ್ ನಮ್ಗೆ ಶಾಪವಾಗ್ಬಿಟ್ಟಿದೆ ಭಾರತಕ್ಕೆ ಅಂತ ಹೇಳ್ಬಿಟ್ಟು. ಪಾಕಿಸ್ತಾನದಲ್ಲೂ ಬಹುಶಃ ಇದೇ ತರದ ಇದಿದೆ. ಜಮ್ಮು ಕಾಶ್ಮೀರದಲ್ಲೂ ಅಷ್ಟೇ, ಎಷ್ಟು ಬಿಯಾಸ್ ಸೇರಿದಂಗೆ ಎಷ್ಟು ನದಿಗಳಲ್ಲಿ ಪ್ರವಾಹ ಬಂದಿರೋದು. ಎಲ್ಲಾ ಕಡೆನೂ ಹೀಗಿದೆ. ಆಮೇಲೆ ಬೆಳೆ ಹಾನಿ, ಅಪಾರ ಪ್ರಮಾಣದ ಬೆಳೆ ಹಾನಿ ಆಗಿದೆ. ಗುಲ್ಬರ್ಗ, ರಾಯಚೂರು, ಬೀದರ್, ಇಲ್ಲೆಲ್ಲ, ಬೀದರ್ ಬಿಡಿ ಒಂಥರ ಅದೊಂಥರ ಸಮತೋಲಿತ ಒಂದು ಹವಾಮಾನ ಇರುವಂತಹ ಪ್ರದೇಶ. ಆದ್ರೆ ರಾಯಚೂರು, ಗುಲ್ಬರ್ಗ ಇಲ್ಲೆಲ್ಲ ಮಳೆ, ಜೋರು ಮಳೆ, ಚಳಿ ಮಳೆ ಜೋರಿದೆ ಅಂತ ಹೇಳ್ತಾರೆ ಅಲ್ಲಿ ಅವರೆಲ್ಲ. ಇದನ್ನೆಲ್ಲ ಕೇಳ್ತಿದ್ರೆ ಇನ್ನು ನಾವ್ ಏನೇನು ನೋಡ್ಬೇಕು. ಕೃಷಿಕರು ಅಷ್ಟೇ, ತೊಗರಿ ಹಾಕಿದ್ದೆ, ಉದ್ದು ಬೆಳೆ ಹಾಕಿದ್ದೆ, ಅಷ್ಟು ನೀರಲ್ಲಿ ಕೊಚ್ಚಿ ಹೋಗಿದೆ, ಕೊಳೆತು ಹೋಗ್ತಾ ಇದೆ. ಅಪಾರ ಪ್ರಮಾಣದ ನಷ್ಟ ಇದ್ರೆ, ಬೆಳೆ ಹಾನಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಆಕ್ಚುಲಿ ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ನಮಗೆ ಮಳೆ ಇವತ್ತು ಶಾಲೆಗೆ ರಜಾ ಅಂದ್ರೆ ಏನ್ ಖುಷಿ ನಮ್ಗೆ. ಅಂದ್ರೆ ಇವಾಗ ದೇಶದ ಮೇಲೆ ಅಥವಾ ವ್ಯಾಪಾರಸ್ಥರ ಮೇಲೆ, ಕೃಷಿಕರ ಮೇಲೆ ಏನೇನ್ ಪರಿಣಾಮ ಬೀರ್ತಾ ಇತ್ತು, ಆರ್ಥಿಕ ವ್ಯವಸ್ಥೆಗೆ ಎಷ್ಟು ಹೊಡೆತ ಆಗ್ತಿತ್ತು ಅನ್ನೋದ್ರ ಬಗ್ಗೆ ನಮ್ಗೆ ಪರಿಕಲ್ಪನೆನೇ ಇರ್ತಾ ಇರ್ಲಿಲ್ಲ. ಆ ಖುಷಿಯನ್ನು ಇವಾಗ ಸಂಭ್ರಮ ಪಡಿಸಕ್ಕೆ ನಮ್ಗೆ ಈಗ ಆದ್ರೆ ಗಾಂಭೀರ್ಯ ಏನು, ಗಂಭೀರತೆ ಏನು ಅನ್ನೋದು ನಮ್ಗೆ ಈಗ ಆದ್ರೆ ಅರಿವಾಗ್ತಾ ಇದೆ. ಆಗ ಶಾಲೆಗೆ ರಜಾ ಸಿಗುತ್ತೆ ಅನ್ನೋದೇ ಖುಷಿ ವಿಚಾರ ನಮ್ಗೆ. ಹೌದು. ಸೊ ಆದಷ್ಟು ಬೇಗ ಈ ವರುಣ ತನ್ನ ಆರ್ಭಟವನ್ನ ನಿಲ್ಲಿಸ್ಲಿ. ರೈತಾಪಿ ವರ್ಗ ತುಂಬಾ ಸಂಕಷ್ಟಕ್ಕೆ ಸಿಲುಕೋ ಸಾಧ್ಯತೆ ಇರುತ್ತೆ. ಹಾಗಾಗಿ ವರುಣ ದೇವರಲ್ಲಿ ನಮ್ಮದು ಒಂದು ಪ್ರಾರ್ಥನೆ ಇದ್ದೇ ಇರುತ್ತೆ ಅಂತ ಹೇಳಿ. ಹೌದು.